ಆದರೆ ಈ ದೇಶ ಬಿಟ್ಟು ಹೋಗುವ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಮತದಾರ ಎಚ್ಚರಗೊಂಡು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 500ಕ್ಕೋ 1000ಕ್ಕೋ 10,000ಕ್ಕೋ ತನ್ನ ಮತಗಳನ್ನು ಮಾರ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಇದಿರುವಂಥದ್ದು ಕರೆಕ್ಟಾಗಿ ಹೇಳಿದ್ದಾರೆ ಬಿ ವೀರಪ್ಪನವರು. ಯಾಕಂದರೆ ಸತ್ಯದು ಮೊದಲು ಭ್ರಷ್ಟಾಚಾರ ಸ್ಟಾರ್ಟ್ ಮಾಡೋದು ಅಲ್ಲೇ. ಮತ ಹಾಕೊಂಬಂದೆ, ಓಟ್ ಹಾಕೊಂಬಂದೆ, ದುಡ್ಡು ತೊಗೊಂಡ್ರೆ ಮುಗಿದೋದ್ರಲ್ಲಿ ಪ್ರಜಾಪ್ರಭುತ್ವ ಕೊಲೆನೇ ಆಗಿಬಿಡ್ತು. ಇಂಥ ವ್ಯವಸ್ಥೆಯಲ್ಲೇ ಪ್ರಾಮಾಣಿಕ ಜನಸೇವೆ ಮಾಡಬೇಕನ್ನೋಂಥ ವ್ಯಕ್ತಿ ಆರಿಸಿ ಬರಲಿಕ್ಕೆ ಹೆಂಗೆ ಸಾಧ್ಯದ, ಅಧಿಕಾರಕ್ಕೆ ಹೆಂಗೆ ಬರೋದಕ್ಕೆ ಸಾಧ್ಯದ? ಇದೇ ಮಾತನ್ನ ನಿಮಗೆ ಗೊತ್ತದ ಈ ವಿಷಯ. ಈಗಾಗಲೇ ಭ್ರಷ್ಟಾಚಾರದ ಹೋರಾಟ ಮಾಡಿದಂಥ ಕೇಜ್ರಿವಾಲ್ ಸವಾಲು ಹಾಕಿದ್ರು. ಅಣ್ಣಾ ಹಜಾರೆಗೆ, ಕೇಜ್ರಿವಾಲ್ರಿಗೆ ಎಲ್ಲರಿಗೂ ಸವಾಲು ಹಾಕಿದ್ರು. ನಮ್ಮ ಲಾಲೂ ಪ್ರಸಾದ್ ಯಾದವ್ ರಾಜಕೀಯಕ್ಕೆ ಬರೀ ಗೊತ್ತಾಗ್ತದೆ ಭ್ರಷ್ಟಾಚಾರ ಇಲ್ಲದೆ ಹೆಂಗೆ ರಾಜಕೀಯ ಮಾಡ್ತೀವಿ ನೋಡ್ತಾನೆ ಅಂತ ಹೇಳಿದರು. ಅದಕ್ಕೆ ಉತ್ತರವಾಗಿ ಕೇಜ್ರಿವಾಲ್ ಬಂದರು, ಆಡಳಿತ ಮಾಡಿದರು. ಕೊನೆಗೆ ಭ್ರಷ್ಟಾಚಾರ ಆದ್ಮೇಲೆ ಅವರು ಹೊರಗೆ ಹೋದರು. ಅದು ಬಂದಿದ್ದೇನು ಸುಳ್ಳಲ್ಲ, ಇತಿಹಾಸ ನಿರ್ಮಿಸಿದ್ದೇನು ಸುಳ್ಳಲ್ಲ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ದೇನು ಸುಳ್ಳಲ್ಲ. ತಮ್ಮ ತಪ್ಪುಗಳಿಂದ ಅದು ಆರೋಪ ಬಂತು, ಮತ್ತೇನಿಲ್ಲ. ತಪ್ಪು ಮಾಡಿದರು, ನಾನು ಎಲ್ಲ ಆಗಲಿ ಅಂತೇಳಿ. ಇನ್ನೊಬ್ಬರನ್ನ ಯಾರೂ ನಂಬಲಿಲ್ಲ ಕೇಜ್ರಿವಾಲ್ರು. ಅನೇಕ ಘಟನಾಗಡಿ ಮಹಾನ್ ವ್ಯಕ್ತಿಗಳು ಚರಿತ್ರೆಯಲ್ಲ, ಅವ್ರನ್ನೆಲ್ಲ ಬದಿಗೆ ಸರಿಸ್ತಾ ಅವನೊಬ್ಬನ ಮಾಡಲಿಕ್ಕೆ ಹೋಗಿ ಏನೇನೋ ಮಾಡಿ ಒಳ್ಳೆಯ ಕೆಲಸ ಮಾಡಿದರು. ತೋರಿಸಿದ್ರು ಜಗತ್ತಿಗೆ, ಇಲ್ಲ ಭ್ರಷ್ಟಾಚಾರ ರೈತ ಆಡಳಿತ ಕೊಡಬಲ್ಲೆವಿ, ದುಡ್ಡು ಹಂಚಲಾರದು ಆರಿಸಿ ಜನ ಆರಿಸಿ ಕೊಟ್ಟರೆ. ಮತ್ತು ದೆಹಲಿ ಜನ ದೊಡ್ಡ ಉಪಕಾರ ಮಾಡಿದ್ರು ಕೇಜ್ರಿವಾಲ್ರಿಗೆ. ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡೋರಿಗೆ ಆಶ್ವಾಸನೆ ಕೊಟ್ಟರು, ನಾವು ನೆಕ್ಕಿ ನಿಮಗೆ ಓಟ್ ಹಾಕ್ತೀವಪ್ಪ ಅಂತೇಳಿ. ಆದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮ ಕೇಜ್ರಿವಾಲ್ ಮಾಡಲಿಲ್ಲ. ಲಾಲೂ ಪ್ರಸಾದ್ ಯಾದವ್ ಅಂತ ಅದನ್ನು ಉತ್ತರ ಕೊಟ್ಟಿದ್ದು ಅದ. ಮತ್ತು ಇವತ್ತು ನಮ್ಮ